ಸಂಘದ ಮನೆ ಅಂದ್ರೆ RSS ಮನೆ. ಹನುಮಂತನ ಶಕ್ತಿ ನನ್ನಲ್ಲಿ ಇವತ್ತಿಗೂ ಪ್ರವೇಶ ಇದೆ. ತಪಸ್ಸು ಮಾಡಿದಂತ ಪವಿತ್ರ ಪುಣ್ಯ ಕ್ಷೇತ್ರ ಅದು ದರ್ಗಾ ಆಗಿ ಪರಿವರ್ತನೆ ಆಗಿತ್ತು, ಅತಿಕ್ರಮಣ ಮಾಡಿದೆ. ವಿಶೇಷವಾಗಿ ಲಾಭ ಆಗಿದ್ದು ಬಿಜೆಪಿಯವರು. ಪೂರ್ಣವಾಗಿ ಕಾಂಗ್ರೆಸ್ಸಿನ ಕೋಟೆ ನುಚ್ಚು ನೂರು ಮಾಡಿ ಇವತ್ತು ಸಂಪೂರ್ಣ ಬಿಜೆಪಿ ಮಯ, ಹಿಂದುತ್ವ ಮಯ ಮಾಡಿದ್ದನೇ ಬಜರಂಗ ದಳದ ಈ ದತ್ತಾತ್ರೇಯ. ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಸಂಘಟನೆ ಶ್ರೀರಾಮ್ ಸೇನೆ ಸಂಘಟನೆ. ಈ ಲವ್ ಜಿಹಾದ್ ಶಬ್ದವನ್ನ ಪ್ರಾರಂಭ ಮಾಡಿದ್ದೇ ನಾವು. ಕೇಂದ್ರ ಸರ್ಕಾರಕ್ಕೆ ನಾವು ಇದೇ ತಿಂಗಳ 27ನೇ ತಾರೀಕು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಈ ಹೋರಾಟ ಮೊದಲನೇ ಆದ್ಯತೆ ಭ್ರಷ್ಟಾಚಾರದ ವಿರುದ್ಧ ಆಗಬೇಕು. ದೇಶದ್ರೋಹಿಗಳನ್ನು ಸಾಕ್ತಾ ಇದೀವಿ. ಸರ್ಕಾರಕ್ಕಾಗ್ಲಿ, ರಾಜ್ಯ ಸರ್ಕಾರಕ್ಕಾಗ್ಲಿ, ಪೊಲೀಸ್ ವ್ಯವಸ್ಥೆಗಾಗ್ಲಿ ಅಥವಾ ರಾಜಕೀಯ ಪಕ್ಷದವರಿಗೆ ಏನಾದ್ರೂ ಖಬರಿ, ಏನಾದ್ರೂ ವಿಚಾರ ಒಂದು ಹೊರಗೆ ಮನೆಯಲ್ಲಿ ಇಲಿಗಳನ್ನ, ಹೆಗ್ಗಣೆಗಳನ್ನ, ಚೇಳಗಳನ್ನ, ಈ ಸೊಂಡಂಗಿಗಳನ್ನ ಸಾಕ್ತೀರ ನೀವು ಮನೆಯಲ್ಲಿ. ನನ್ನ ಮೇಲೆ 121 ಕೇಸ್ಗಳಿದೆ. ನನಗೆ ಎಲ್ಲ ರಾಜಕಾರಣಿಗಳು ಇವತ್ತು ಇನ್ಕ್ಲೂಡಿಂಗ್ ಬಿಜೆಪಿಯವರು, ಕಾಂಗ್ರೆಸ್ನವರು, JDSನವರು ನನ್ನ ಮೇಲೆಲ್ಲ ಕೇಸ್ ಹಾಕಿದ್ರು, ನನಗೆ ಜೈಲಿಗೆ ಹಾಕಿದ್ರು. ನನ್ನ ಕೊನೆ ಉಸಿರು ಇರುವವರೆಗೆ ಹಿಂದುತ್ವ, ದೇಶ, ಯುವಕರು, ದುಶ್ಚಟ ಮುಕ್ತ ಯುವಕರ ನಿರ್ಮಾಣ, ಹಿಂದೂ ರಾಷ್ಟ್ರಕ್ಕೋಸ್ಕರ ಅನ್ನುವಂಥ ಹೋರಾಟ. ನಮಸ್ಕಾರ. ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಶಾಂತವಾಗಿ ಕೆಲಸ ಮಾಡುತ್ತಿರುವ ಹಲವಾರು ಸಾಧಕರು ನಮ್ಮ ನಡುವೆ ಇದ್ದಾರೆ. ಅವರ ಅನುಭವಗಳು, ಯೋಚನೆಗಳು ಮತ್ತು ದೃಷ್ಟಿಕೋನಗಳು ಸಮಾಜಕ್ಕೆ ಪ್ರೇರಣೆ ನೀಡಬಲ್ಲವು. ಅಂತಹ ಎಲೆಮರೆಕಾಯಿಯಂತಿರುವ ಸಾಧಕರ ಧ್ವನಿಯನ್ನು ತಮಗೆ ಪರಿಚಯಿಸುವ ಉದ್ದೇಶದಿಂದ ನಾವು ಆರಂಭಿಸಿರುವ ವೇದಿಕೆ ಸಾಧಕರ ವೇದಿಕೆ. ಇಲ್ಲಿ ಯಾವುದೇ ವಾದ ವಿವಾದಗಳಿಲ್ಲ, ರಾಜಕೀಯ ಪ್ರಚಾರವೂ ಇಲ್ಲ. ಇದು ಅನುಭವ, ಆಲೋಚನೆ ಮತ್ತು ಸಮಾಜದ ಬಗ್ಗೆ ಇರುವ ದೃಷ್ಟಿಕೋನವನ್ನು ಹಂಚಿಕೊಳ್ಳುವ ಒಂದು ವೇದಿಕೆ. ನಮಸ್ಕಾರ. ನಾನು ಪ್ರಮೋದ್ ಮುತಾಲಿಕ್, ಶ್ರೀರಾಮ್ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷ. ಇವತ್ತು ಒಂದು ಯೂಟ್ಯೂಬ್ ಮೂಲಕ ಆಸಕ್ತಿ ಬಸನಗೌಡ ನನ್ನ ಇಂಟರ್ವ್ಯೂ ತಗೊಂಡು ಪ್ರಸಾರ ಮಾಡಬೇಕು ಅನ್ನುವಂಥದ್ದು ಅವರ ಆಸಕ್ತಿ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನನ್ನ ಪ್ರಾರಂಭದಿಂದ ಹಿಡಿದು ಇಲ್ಲಿವರೆಗೆ ಏನೇನು ಹೇಗೆ ನಡೀತಾ ಬಂತು, ನಡೆದು ಬಂದ ದಾರಿಯನ್ನು ನಾನು ಸ್ವಲ್ಪದರಲ್ಲಿ ವಿವರಿಸ್ತೇನೆ. ನನ್ನ ಸ್ವಂತ ಊರು ಹುಕ್ಕೇರಿ, ಬೆಳಗಾವಿ ಜಿಲ್ಲೆ ಹುಕ್ಕೇರಿ. ನಾನು ಹುಟ್ಟಿದ್ದಲ್ಲೇ 1955 ಜನವರಿ 23ನೇ ತಾರೀಕು. ಅಂದರೆ ಅವತ್ತಿನ, ಈಗ ನನಗೆ 72 ವಯಸ್ಸು. 50 ವರ್ಷ ನಾನು ಮನೆ ಬಿಟ್ಟು ದೇಶ, ಧರ್ಮ, ಸಂಘಟನೆಯ ಕೆಲಸ ಮಾಡ್ತಾ ಬಂದೆ. ಹುಕ್ಕೇರಿಯಲ್ಲೇ ನಂದು ಶಿಕ್ಷಣ ಅಲ್ಲೇ ಆಯ್ತು. SLC ವರೆಗೆ 10ನೇ ತರಗತಿವರೆಗೆ ಆಯ್ತು. ಅಲ್ಲಿಂದ ಕಾಲೇಜ್ ಎಲ್ಲ ಬೆಳಗಾವಿಯಲ್ಲೇ ಆಯ್ತು. ಗೋಗ್ಟೆ ಕಾಲೇಜ್ ಆಫ್ ಕಾಮರ್ಸ್ ಅಲ್ಲಿ ನಂದು BCom ಆಯ್ತು. ಸೊ BComದ ರಿಸಲ್ಟ್ ಬರೋಕ್ಕಿಂತ ಮುಂಚೆನೆ ಎಮರ್ಜೆನ್ಸಿ ಡಿಕ್ಲೇರ್ ಆಯ್ತು. ಈ ಎಮರ್ಜೆನ್ಸಿ ಅಂತಂದ್ರೆ ತುರ್ತು ಪರಿಸ್ಥಿತಿ. ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ಅಲಹಾಬಾದ್ ಹೈಕೋರ್ಟ್ ಬ್ಯಾನ್ ಮಾಡಿದ್ರಿಂದ ಅಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಇಡೀ ದೇಶ ಒಂಥರ ಜೇಲಮಯ ಮಾಡಿಬಿಟ್ಟಿದ್ರು. ಸೊ ಅಲ್ಲಿ ನನ್ನ ಪೂರ್ಣಾವಧಿಯ ಜೀವನ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ ನಾನೇ ದೊಡ್ಡವನು. 3 ಜನ ತಮ್ಮಂದ್ರಿದ್ದಾರೆ, ಒಬ್ಳು ತಂಗಿ ಇದ್ದಾಳೆ. ಒಟ್ಟ 5 ಜನ ನಾವು. ನಮ್ಮ ತಂದೆ ಕೃಷಿಕರು, ಕೃಷಿ ನಮ್ಮ ಮನೆ. ಸೊ ನಾನು, ನಮ್ಮ ತಂದೆಯವರು RSS, ನಮ್ಮ ಮನೆ ಸಂಘದ ಮನೆ ಅಂದ್ರೆ RSS ಮನೆ. ಸೊ ಆ RSS ಮನೆ ಇದ್ದಿದ್ರಿಂದ, ತಂದೆಯವರು RSS ಇದ್ದಿದ್ರಿಂದ, ಸೊ ನಮ್ಮ ಎಲ್ಲ ಮನೆಗಳಲ್ಲಿರುವಂತ ಎಲ್ಲ ವಾತಾವರಣ RSSನ ಸಂಸ್ಕಾರ, ವಿಚಾರ, ಸಿದ್ಧಾಂತ, ಹಿಂದುತ್ವ, ಈ ವಿಚಾರಧಾರೆ ನನ್ನಲ್ಲೂ ಬಂತು, ನಮ್ಮೆಲ್ಲರಲ್ಲೂ ಕೂಡ ಬಂದು ಅದು ನಾನು RSSನಲ್ಲಿ ಬೆಳೆದು ಬಂದೆ.
ಆ ನಂತರ ಕಾಲೇಜ್ ಕೊನೆಗೆ ಬಂದಾಗ ನಾನು ಪೂರ್ಣಾವಧಿಯಾಗಿ ಹೊರಟೆ. ನನಗೆ ಮೊದಲನೇ ಗುರು ಬೆಳಗಾವಿಯ ಚಾರ್ಟರ್ಡ್ ಅಕೌಂಟೆಂಟ್ ವಿಠಲ್ ಅಡಕೆ ಅಂತ ಹೇಳಿ, ಅವರು ನನಗೆ ತಿದ್ದಿ ತೀಡಿ ಇದು ಅದು ಅಂತನ್ನುವಂಥದ್ದು ಒಂದು ಮಾರ್ಗದರ್ಶನ ಮಾಡಿ ನನ್ನನ್ನ ಫುಲ್ ಟೈಮ್ ವರ್ಕರ್, ಪೂರ್ಣಾವಧಿ ಅಂದ್ರೆ RSS ನಲ್ಲಿ ಅದಕ್ಕೆ ಪ್ರಚಾರಕರು ಅಂತ ಹೇಳ್ತಾರೆ. ಸೊ ಪ್ರಚಾರಕರ ಜೀವನ ಅಲ್ಲಿಂದ ಪ್ರಾರಂಭ ಆದಿದ್ದು. ನಾನು ಫಸ್ಟ್ ಗದಗ್ನಲ್ಲಿ ಆಯ್ತು. ಗದಗ್ನಲ್ಲಿ ಸುಮಾರು 1 ವರ್ಷ ಇದ್ದೆ. ಅಲ್ಲಿಂದ ನನಗೆ ಬಳ್ಳಾರಿ ಜಿಲ್ಲಾ ಪ್ರಚಾರಕ ಅಂತ ಹೇಳಿ ಬಂದೆ. ಬಳ್ಳಾರಿ ಜಿಲ್ಲಾ ಪ್ರಚಾರಕ್ಕಾಗಿ 5 ವರ್ಷ ನಾನು ಇದ್ದೆ. ಸೊ 5 ವರ್ಷ ಆ ಬಳ್ಳಾರಿ ಜಿಲ್ಲೆಯಲ್ಲಿ ರಣ ಬಿಸಿಲು, ವಿಪರೀತ ಬಿಸಿಲು. ಆ ಬಿಸಿಲಿನಲ್ಲಿ RSSನ ಕೆಲಸ, ಓಡಾಟ, ಪ್ರವಾಸ, ಹೀಗೆ ನಿರಂತರವಾಗಿ ನಾನು ಎಲ್ಲ ಕಡೆ ಪ್ರವಾಸ ಮಾಡಿ ಸಂಘಟನೆಯನ್ನು ಬೆಳೆಸಿದೆ. ಅಲ್ಲಿಂದ ನನಗೆ ತುಮಕೂರಿಂದ ನನಗೆ ಮೈಸೂರು. ಸೊ ಮೈಸೂರು ಜಿಲ್ಲೆಯಲ್ಲಿ ಬಂದಾಗ ನನಗೆ ಸಂಘ RSS ವಿಭಾಗ ಅಂದ್ರೆ 3 ಜಿಲ್ಲೆಗೆ ಬಾಲಕರದ್ದು ಪ್ರಮುಖರಂತ ಹೇಳಿ ಮಾಡಿದ್ರು, ಕಿಶೋರ್ ಪ್ರಮುಖ ಅಂತ ಹೇಳಿ. ಸೊ ನನಗೆ ಬಹಳ ಆಸಕ್ತಿ ಇರುವಂತ ಆ ಮಕ್ಕಳ ಜೊತೆಗೆ ಆಟ ಆಡೋದು, ಅವರ ಕತೆ ಹೇಳೋದು, ಅವ್ರ ಜೊತೆಗೆ ಹಾಡು, ಕುಣಿದಾಟ, ಇದು ಬಹಳ ನನಗೆ ಆಸಕ್ತಿ ಇದ್ದಿದ್ರಿಂದ ಅದು ಬಹಳ ವ್ಯವಸ್ಥಿತವಾಗಿ ನಾನು 2 ವರ್ಷ ಪೂರ್ಣ ಕೊಡಗು ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ಈ 4 ಜಿಲ್ಲೆಗಳಲ್ಲಿ ಮಕ್ಕಳ ಕಾರ್ಯಕ್ರಮಗಳನ್ನ, ಪ್ರವಾಸವನ್ನ, ನಾಟಕಗಳನ್ನ, ಲೈಬ್ರರಿ ಮಾಡಿದ್ವಿ, ಮಕ್ಕಳಿಗೋಸ್ಕರ ಲೈಬ್ರರಿ ಮಾಡಿದೀವಿ. ಈಗ ಅಲ್ಲಿಂದ ಒಂದು 2 ವರ್ಷ ಆದ ನಂತರ ನನಗೆ ವಿಶ್ವ ಹಿಂದೂ ಪರಿಷತ್ತಿಗೆ ಜವಾಬ್ದಾರಿ ಕೊಟ್ಟರು. ಸೊ ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಸುಮಾರು 6 ಜಿಲ್ಲೆಗಳಲ್ಲಿ ನನಗೆ ಜವಾಬ್ದಾರಿ ಕೊಟ್ಟರು. ಆ ನಂತರ ನನಗೆ ಅಲ್ಲಿಯ ವಿಶ್ವ ಹಿಂದೂ ಪರಿಷತ್ನಲ್ಲಿ ಮತ್ತು RSS ನಲ್ಲಿ 2ನೇಯ ನನಗೆ ಮಾರ್ಗದರ್ಶಕರು, ಗುರುಗಳಾದಂಥವರು ಬಾಬುರಾವ್ ದೇಸಾಯಿ ಅಂತೇಳಿ. ಸೊ ಅವರು ಸಂಪೂರ್ಣವಾಗಿ ಇವತ್ತು ನನ್ನಲ್ಲಿ ಏನಾದ್ರೂ ಒಂದು ಪರಿವರ್ತನೆ, ಬದಲಾವಣೆ, ಒಳ್ಳೆಯದು ಇದೆ ಅಂತಂದ್ರೆ ಅದು ಬಾಬುರಾವ್ ದೇಸಾಯಿ ಅನ್ನುವಂಥ ನಮ್ಮ ಗುರುಗಳಿಂದ. ಸೊ ಅಂಥ ಮಹಾನ ವ್ಯಕ್ತಿ ನನಗೆ ಮಾರ್ಗದರ್ಶಕರಾಗಿ ಸಿಕ್ಕಿದ್ರು. ಅಲ್ಲಿಂದ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ, RSS ನಿಂದ ವಿಶ್ವ ಹಿಂದೂ ಪರಿಷತ್ತಿಗೆ ಬಂದ ಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸದ ಶೈಲಿ ಮತ್ತು RSS ನಲ್ಲಿ ಬೆಳೆದಂತ ನನ್ನ ಒಡನಾಟ ಒಮ್ಮೆಲೆ ವ್ಯತ್ಯಾಸ ಆಯ್ತು. ಸೊ ವ್ಯತ್ಯಾಸದ ಪರಿಣಾಮದಿಂದ ಆ ವಿಶ್ವ ಹಿಂದೂ ಪರಿಷತ್ನಲ್ಲಿ ಹೊಂದ್ಕೊಳ್ಳಕ್ಕೆ ನನಗೆ ಸ್ವಲ್ಪ ಸಮಯ ತೋಳ್ತು. ಅಲ್ಲಿ 1 ವರ್ಷ ನಾನು ವಿಶ್ವ ಹಿಂದೂ ಆದಮೇಲೆ ನನಗೆ ರಾಜ್ಯದ ಬಜರಂಗ ದಳದ ಸಂಚಾಲಕ ಅಂತ ಹೇಳಿ ಜವಾಬ್ದಾರಿ ಕೊಟ್ಟರು. ಅದರ ಜೊತೆಗೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಹೇಳಿ 2 ಭಾಗ ವಿಶ್ವ ಹಿಂದೂ ಪರಿಷತ್ತಿನ ಸಂಘಟನಾತ್ಮಕ ರಾಜ್ಯವನ್ನ 2 ಭಾಗ ಮಾಡಿದ್ರು. ಸೊ 2 ಭಾಗದಲ್ಲಿ 1 ಭಾಗ ಉತ್ತರ ಕರ್ನಾಟಕದ್ದು ಹುಬ್ಬಳ್ಳಿ ಕೇಂದ್ರಿತವಾಗಿ ನನಗೆ ವಿಶ್ವ ಹಿಂದೂ ಪರಿಷತ್ತಿನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಬಜರಂಗ ದಳದ ರಾಜ್ಯ ಸಂಚಾಲಕ ಅಂತ ಹೇಳಿ. ಸೊ ಬಜರಂಗ ದಳದ 2 ಪ್ರಾಂತದ ಇಡೀ ರಾಜ್ಯಾದ್ಯಂತ ಬಜರಂಗ ದಳದ ಜವಾಬ್ದಾರಿ ಇತ್ತು. ಈ ಉತ್ತರ ಕರ್ನಾಟಕದ ವಿಶ್ವ ಹಿಂದೂ ಪರಿಷತ್ತಿನ ಜವಾಬ್ದಾರಿ ಇತ್ತು. ಸೊ ಇದು ಮಾಡ್ತಾ 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 ನನ್ನ ಜೀವನದಲ್ಲಿ ಪರಿವರ್ತನೆ ಆಗಿದ್ದೆ ಇಲ್ಲಿಂದ ನಾನು ಪ್ರಾರಂಭ ಆಯ್ತು. RSS ವಿಶ್ವ ಹಿಂದೂ ಪರಿಷತ್ತಿನಲ್ಲಿ ಒಂದು ರೀತಿಯ ನನ್ನ ಹೋರಾಟ ಆಗಲಿ ಅಥವಾ ನನ್ನ ಬೇರೆ ಬೇರೆ ಆಂದೋಲನಗಳಾಗಲಿ ನನ್ನ ಪಾತ್ರ ಏನಿರಲಿಲ್ಲ. ನನ್ನ ಆ ರೀತಿಯ ಮಾನಸಿಕತೆನೂ ಇರಲಿಲ್ಲ. ಸೊ ನಾನೊಬ್ಬ ನನ್ನ ಸಂಘಟನೆ ಮೂಲಕ ನಾನು ಶಾಂತವಾಗಿ ಸಮಾಧಾನವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂತ ನನ್ನ ಸ್ವಭಾವ ಆಗಿತ್ತು. ಯಾವಾಗ ಬಜರಂಗ ದಳದ ಆ ಹೋರಾಟದ ಬಜರಂಗ ಅಂತಂದ್ರೆ ಹನುಮಂತ ಮಾರುತಿಯ ಆ ಜವಾಬ್ದಾರಿ ನನಗೆ ಕೊಟ್ಟ ತಕ್ಷಣನೇ ನನಗೆ ಏನೋ ಒಂದು ಪರಿವರ್ತನೆ ಆಯ್ತು. ಆ ಪರಿವರ್ತನೆ ಅಂದ್ರೆ ಧೈರ್ಯ, ಕ್ಷಾತ್ರತ್ವ, ಹೋರಾಟದ ಮನೋಭಾವನೆ. ಸೊ ಇವತ್ತಿನ ಆ ಪರಿವರ್ತನೆಯ ಮೂಲಕ ಬಜರಂಗ ದಳದ ಒಂದು ಪ್ರಾರಂಭದ ನನ್ನ ಮನಸ್ಸಿನಲ್ಲಿ ಬಹಳ ದೊಡ್ಡ ಪರಿಣಾಮ. ನನ್ನ ಆಯುಷ್ಯದಲ್ಲೇ, ನನ್ನ ಇಡೀ ಹೋರಾಟದ ಏನು ಒಂದು ನನ್ನ ಸಾಮಾಜಿಕ ಜೀವನದಲ್ಲಿ ಬಜರಂಗ ದಳದ ಜವಾಬ್ದಾರಿ ನನ್ನ ಇಡೀ ತಿರುವು ಕೊಟ್ಬಿಡ್ತು.
ಒಂದು ಹೊಸ ಜೀವನನೇ ಪ್ರಾರಂಭ ಆಯಿತು. ಸೊ ಅಲ್ಲಿ ನನಗೆ ಹೋರಾಟಗಳು ಪ್ರಾರಂಭ ಆಯಿತು, ಧೈರ್ಯ ಬಂತು. ನನಗೆ ಅಕ್ಷರಶಃ ದೇವರ ಮೇಲೆ ನಂಬಿಕೆ ಬಂದಿದ್ದು ಇದೇ ಈ ಬಜರಂಗ ದಳದ ಜವಾಬ್ದಾರಿಯಿಂದ. ಹನುಮಂತನ ಶಕ್ತಿ ನನ್ನಲ್ಲಿ ಇವತ್ತಿಗೂ ಪ್ರವೇಶ ಇದೆ. ಹನುಮಂತನೇ ಇವತ್ತು ನನ್ನ ಈ ಸತ್ಕಾರ್ಯಕ್ಕೆ, ಹೋರಾಟಕ್ಕೆ, ಹಿಂದುತ್ವಕ್ಕೆ ಇವತ್ತು ಶಕ್ತಿ ಕೊಡ್ತಾ ಇದ್ದಾನೆ, ಮಾರ್ಗದರ್ಶನ ಮಾಡ್ತಾ ಇದ್ದಾನೆ ಅಂತನ್ನುವಂಥದ್ದು ವಿಶ್ವಾಸ ನನಗಿದೆ. ಸೊ ನನ್ನ ಹೋರಾಟ ಪ್ರಾರಂಭ ಆಗಿದ್ದು ಬಜರಂಗ ದಳದ ರಾಜ್ಯ ಸಂಚಾಲಕರಿಂದ ಇಡೀ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ ಯುವಕರನ್ನ ಒಗ್ಗೂಡಿಸಿ ಹಿಂದುತ್ವಗೋಸ್ಕರ ಹೋರಾಟ ಮಾಡಬೇಕು, ನಮ್ಮ ಹಿಂದೂ ಹುಡುಗಿಯರ ಸುರಕ್ಷತೆಗೋಸ್ಕರ, ಗೋರಕ್ಷಣೆಗೋಸ್ಕರ, ಮತಾಂತರದ ವಿರುದ್ಧ, ಇಸ್ಲಾಮಿನ ಏನು ಒಂದು ಅತಿಕ್ರಮಣ ಮಾಡ್ತಾ ಇದ್ದಾರೆ, ಎಲ್ಲಿ ಬೇಕಾದಲ್ಲಿ ಮಸೀದಿ, ಎಲ್ಲಿ ಬೇಕಾದಲ್ಲಿ ಮದರ್ಸ, ಎಲ್ಲಿ ಬೇಕಾದಲ್ಲಿ ಸ್ಮಶಾನಗಳನ್ನ ಅತಿಕ್ರಮಣ ಮಾಡ್ಕೊಂಡು ಮಾಡ್ತಾ ಇರುವಂತಹ ಪ್ರವೃತ್ತಿ ಇದೆ. ಸೊ ಅದನ್ನ ತಡೆಯುವಂತಹ ಪ್ರಕ್ರಿಯೆ, ಹೀಗೆ ಅನೇಕ ಈ ದೇಶಕ್ಕೆ ಕಂಟಕ ಆದಂಥ ಕ್ರಿಶ್ಚಿಯನ್ರ ಮತಾಂತರ ಇರ್ಬೋದು, ಅದನ್ನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತಡೆಯುವಂತಹ ಪ್ರಕ್ರಿಯೆ ಪ್ರಾರಂಭ. ಸೊ ಬಜರಂಗ ದಳದ ಈ ವಿಷಯಗಳನ್ನು ತಗೊಂಡು ನಾವು ಹೋರಾಟ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ವಿಷಯ ಇಶ್ಯೂ ನಮಗೆ ಸಿಕ್ಕಿದ್ದು, ಇಡೀ ರಾಜ್ಯಾದ್ಯಂತ ಸಂಘಟನೆ, ಪ್ರಚಾರ ಮತ್ತು ಕಾರ್ಯಕರ್ತರ ಬಲವಾದ ಲಕ್ಷಾಂತರ ಕಾರ್ಯಕರ್ತರು ಸಿಕ್ಕಿದ್ದು ದತ್ತಪೀಠ, ಚಿಕ್ಕಮಗಳೂರಿನ ದತ್ತಪೀಠ. ಅದಕ್ಕೆ ಬಾಬಾ ಬುಡನ್ ದರ್ಗಾ ಅಂತ ಹೇಳ್ತಾರೆ. ಸೊ ಬಾಬಾ ಬುಡನ್ ದರ್ಗಾ ಟಿಪ್ಪು ಸುಲ್ತಾನ್ ಪೀರಿಯಡ್ನಲ್ಲಿ ಅದು ದತ್ತಾತ್ರೇಯ ತಪಸ್ಸು ಮಾಡಿದಂತ ಪವಿತ್ರ ಪುಣ್ಯ ಕ್ಷೇತ್ರ, ಅದು ದರ್ಗಾ ಆಗಿ ಪರಿವರ್ತನೆ ಆಗಿತ್ತು. ಅತಿಕ್ರಮಣ ಮಾಡಿದ್ರು, ಟಿಪ್ಪು ಸುಲ್ತಾನ್ ಬಂದು ಆಕ್ರಮಣ ಮಾಡ್ಕೊಂಡು ಅಲ್ಲಿದ್ದಂತೆಲ್ಲ ತಡು ಇದು ಮಾಡಿ ಒಂದು ಗುಹೆ ಇದೆ, ಗುಹೆ ಒಳಗಡೆಗೆ ದತ್ತಾತ್ರೇಯ ತಪಸ್ಸು ಮಾಡಿದಂತ ಸ್ಥಾನ ಇದೆ. ಇವತ್ತಿಗೂ ಕೂಡ ದಾಖಲೆಯಲ್ಲಿ ದತ್ತಪೀಠ, ದತ್ತಾತ್ರೇಯ ಪೀಠ, ಇನಾಮ್ ದತ್ತಾತ್ರೇಯ ಪೀಠ ಅನ್ನೋದೇ ಹೆಸರಿದೆ, ಆ ಗ್ರಾಮದ ಹೆಸರೇ ಅದಿದೆ. ಇದ್ದಾಗಲೂ ಕೂಡ ಮುಸ್ಲಿಮರ ಅತಿಕ್ರಮಣ, ಮುಸ್ಲಿಮರು ಮಾಡಿದಂತ ಈ ದುರಹಂಕಾರದ ಪರಿಣಾಮದಿಂದ ಬಾಬಾ ಬುಡನ್ ದರ್ಗಾ ಆಯ್ತು. ನಾವು ಬಜರಂಗ ದಳದವರು ಅದನ್ನು ಹೋರಾಟ ತಗೊಂಡ್ವಿ. ನನಗಿಂತ ಮುಂಚೆ ಈ ಹಿರಿಯರು ಸಾಕಷ್ಟು ಜನ ಅದರ ಹೋರಾಟ ತಗೊಂಡಿದ್ರು, ಅದನ್ನು ಜೀವಂತವಾಗಿ ಉಳಿಸಿದ್ರು. ಪ್ರತಿ ದತ್ತ ಜಯಂತಿಗೆ ಹೋಗಿ ಅಲ್ಲಿ ಪೂಜೆಗೆ ಮಾಡಿ ಎಲ್ಲ ಉತ್ಸವ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಬಜರಂಗ ದಳ ಯಾವಾಗ ಪ್ರಾರಂಭ ಹೋರಾಟ ತಗೊಳ್ತು ಕೈಗೆ, ಇಡೀ ಕ್ಷೇತ್ರ ಅಲ್ಲಿ ಹಸುರುಮಯ ಆಗಿತ್ತು. ನೂರಾರು ಗೋರಿಗಳಿದಾವೆ, ಅನಧಿಕೃತ ಗೋರಿಗಳು. ಮತ್ತ ಆ ಗೋರಿಗಳಲ್ಲಿ ಯಾವುದೇ ರೀತಿ ಏನಿಲ್ಲ, ಸುಮ್ಮನೆ ಒಂದು ಕಲ್ಲು ಹಾಕೋದು, ಗೋರಿ ಮಾಡೋದು, ಸುಣ್ಣ ಹೊಡೆಯೋದು, ಹಸಿರು ಬಟ್ಟೆ ಹಾಕೊಳ್ಳೋದು. ಅಂದ್ರೆ ಈ ಇಸ್ಲಾಮಿನ ಪ್ರವೃತ್ತಿನೇ ಅದು. ಜಾಗ ಅತಿಕ್ರಮಣ ಮಾಡ್ಕೊಂಡು ಹೋಗುವಂಥದ್ರಲ್ಲಿ ಇದು ಒಂದು ಭಾಗ. ಅಂದ್ರೆ ಒಂದು ಗೋರಿ ಮಾಡೋದು ಅಷ್ಟೇ, ಅದಕ್ಕೆ ಎಲ್ಲೇನೆ ಅಲ್ಲಿ ಶವ ಇರಲ್ಲ, ಅಲ್ಲಿ ಯಾವುದೇ ಏನೂ ಇರೋದಿಲ್ಲ. ಸೊ ಒಂದು ಗೋರಿ ಮಾಡೋದು, ಆ ಜಾಗ ಅತಿಕ್ರಮಣ ಮಾಡ್ಕೊಳ್ಳೋದು, ಅಲ್ಲಿ ಮಸೀದಿ ಕಟ್ಟೋದು, ದರ್ಗಾ ಕಟ್ಟೋದು, ಅಲ್ಲಿ ಸ್ಮಶಾನ ಮಾಡೋದು, ಇದು ಇಸ್ಲಾಮಿನ ಪ್ರವೃತ್ತಿ ಇದು. ಸೊ ಇದನ್ನ ಆ ಬಾಬಾ ಬುಡನ್ ದರ್ಗಾ ಅಂತ ಅನ್ನುವಂಥದ್ದು ಆ ಸ್ಥಳದಲ್ಲಿ ಏನು ದತ್ತಾತ್ರೇಯ ಪೀಠ ಅಂತ ಹೇಳ್ತೀವಿ, ಅಲ್ಲಿ ನೂರಾರು ಸ್ಥಳಗಳಲ್ಲಿ ಗೋರಿಗಳು ಮಾಡಿದ್ದಾರೆ, ಹಸಿರು ಬಟ್ಟೆ ಹಾಕಿದ್ದಾರೆ, ಹಸಿರು ಬಾವುಟಗಳು ಹಾರಾಡ್ತಾ ಇದ್ದಾವೆ, ಮಸೀದಿ ಮಾಡಿದ್ದಾರೆ, ಮೈಕ್ ಇದೆ, ಗೋಮಾಂಸ ನಡೀತಾ ಇದೆ, ಸೊ ಉರುಸ್ ನಡೀತಾ ಇದೆ. ಇದನ್ನೆಲ್ಲವನ್ನು ಅಧ್ಯಯನ ಮಾಡಿ ಆ ದಾಖಲೆಗಳನ್ನು ತೆಗೆದು ನೋಡಿದ್ರೆ ಇದು ದತ್ತಾತ್ರೇಯ ಪೀಠ, ನಾವು ಇದನ್ನ ಬಿಡಬಾರದು ಅಂತೇಳಿ ಹೋರಾಟ ನಾವು ಪ್ರಾರಂಭ ಮಾಡಿದಾಗ ಒಂದು 4-5 ವರ್ಷದಲ್ಲೇ ಹಸಿರು ಬಾವುಟ ಹೋಯ್ತು, ಹಸಿರು ಬಟ್ಟೆ ಹೋಯ್ತು, ಮಸೀದಿ ಹೋಯ್ತು, ಮೈಕ್ ಹೋಯ್ತು, ಮತ್ತು ಕೋರ್ಟಿನ ಮೂಲಕ ಅಲ್ಲಿ ಮಾಂಸದ ಊಟ, ಗೋಮಾಂಸ ಅದ್ಯಾವುದು ಮಾಡೋಂಗಿಲ್ಲ ಅಂತನ್ನುವಂಥದ್ದು ಹೋರಾಟದಿಂದ ಜಯ ಸಿಕ್ತು. ಸೊ ಈ ದತ್ತಪೀಠದ ಹೋರಾಟ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಪರಿವರ್ತನೆ, ಬಹಳ ದೊಡ್ಡ ಶಕ್ತಿ ನಮ್ಮ ಬಜರಂಗ ದಳಕ್ಕೆ, ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ತುಂಬಿತು. ಸೊ ಈ ಶಕ್ತಿಯ ಮೂಲಕ ಬಹಳ ದೊಡ್ಡ ಜಂಪ್ ಸಿಕ್ತು. ಹಿಂದೂ ಸಮಾಜಕ್ಕೆ ಇರ್ಬೋದು, RSSಗೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ಗೆ ಇರ್ಬೋದು. ಅದು ವಿಶೇಷವಾಗಿ ಲಾಭ ಆಗಿದ್ದು BJPಯವರಿಗೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಭದ್ರಕೋಟೆ ಅದು. ಇಂದಿರಾ ಗಾಂಧಿಯವರು ನಿಂತು ಗೆದ್ದಂತಹ ಆ ಕ್ಷೇತ್ರ.
ಈ ದತ್ತಾತ್ರೇಯ ಪೀಠದ ಹೋರಾಟ ಸಂಪೂರ್ಣವಾಗಿ ಕಾಂಗ್ರೆಸ್ಸಿನ ಕೋಟೆ ನುಚ್ಚು ನೂರು ಮಾಡಿ ಇವತ್ತು ಸಂಪೂರ್ಣ ಬಿಜೆಪಿ ಮಯ ಹಿಂದುತ್ವ ಮಯ ಮಾಡಿದ್ದನೇ ಬಜರಂಗದಳದ ಈ ದತ್ತಾತ್ರೇಯ ಪೀಠದ ಹೋರಾಟದ ಪರಿಣಾಮದಿಂದ. ಬರೇ ಚಿಕ್ಕಮಗಳೂರು ಅಷ್ಟೇ ಅಲ್ಲ, ಆ ಕೋಸ್ಟಲ್ ಬೆಲ್ಟ್ ನಲ್ಲಿರುವಂತಹ ಶಿವಮೊಗ್ಗ ಆ ಕಡೆ ಭಾಗದಲ್ಲಿ ಮಂಗಳೂರು, ಉಡುಪಿ ಈ ಭಾಗದಲ್ಲಿ ಸಂಪೂರ್ಣ ಪರಿವರ್ತನೆ ಆಗೋಯ್ತು. ಸೊ ಇದು ದತ್ತಾತ್ರೇಯ ನಮಗೆ ಮಾರ್ಗದರ್ಶನ, ಆಶೀರ್ವಾದ, ದತ್ತಾತ್ರೇಯನ ಕೃಪೆಯಿಂದ ಇಡೀ ರಾಜ್ಯದಲ್ಲಿ ಬಹಳ ದೊಡ್ಡ ಜಂಪ್ ಸಿಕ್ಕಿದ್ದು ನಮಗೆ ಬಜರಂಗ ದಳದ ಹೋರಾಟದ ಪರಿಣಾಮದಿಂದ. ಲಕ್ಷಾಂತರ ಕಾರ್ಯಕರ್ತರು, ಇಡೀ ದೇಶದಲ್ಲಿ ಈ ವಿಷಯ ಕೂಡ ಚರ್ಚೆ ಆಯಿತು. ಸೊ ಇನ್ನೂ ಈಗ 90% ನಮ್ಮ ಕೈಗೆ ಬಂದಿದೆ, ಇನ್ನೊಂದು 10% ಇದೆ. ಈ ಸಿಸ್ಟಮ್ ಏನಿದೆ, ಜಾತ್ಯತೀತ ಅನ್ನುವಂಥದ್ದು ಏನು ಸಿಸ್ಟಮ್ ಇದೆ, ಈ ಸಿಸ್ಟಮದ ಪರಿಣಾಮದಿಂದ ಅಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸೌಹಾರ್ದ ಅಂತ ಅನ್ನುವಂಥದ್ದು ಪಾಯಿಂಟ್ ಸೇರಿಸ್ಬಿಟ್ಟಿದೆ. ಸೊ ಅದನ್ನೂ ಕೂಡ ಸುಪ್ರೀಂ ಕೋರ್ಟ್ ಅದನ್ನು ತೆಗೆದು ಹಾಕತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸೊ ಈ ಹೋರಾಟ ನಮ್ಮ ಸಂಘಟನೆಗೆ ಬಹಳ ದೊಡ್ಡ ಬಲ ಕೊಡ್ತು. ಇಡೀ ರಾಜ್ಯಾದ್ಯಂತ ಹಳ್ಳಿಗಳಲ್ಲಿ, ಇಡೀ ರಾಜ್ಯದ ಎಲ್ಲ ಜಿಲ್ಲಾ, ತಾಲೂಕು, ಹಳ್ಳಿಗಳಲ್ಲಿ ಬಜರಂಗ ದಳ ಯುವಕರು ಛಾತ್ರತ್ವ ಹೋರಾಟದ್ದು, ಗೋಮಾತೆಯ ರಕ್ಷಣೆಗೋಸ್ಕರ ಹೋರಾಟಕ್ಕೆ ನಿಂತರು, ಕೇಸ್ ಹಾಕೊಂಡ್ರು, ಜೈಲಿಗೆ ಹೋದ್ರು, ಹೊಡೆದಾಟಗಳಾಯ್ತು, ಗಲಭೆಗಳಾಯ್ತು. ನಮ್ಮ ಹಿಂದೂ ಸುರಕ್ಷತೆಗೋಸ್ಕರ ಹೋರಾಟಗಳಾಯ್ತು, ಹಿಂದೂ ಹೆಣ್ಣುಮಕ್ಕಳ ಸುರಕ್ಷತೆಗೋಸ್ಕರ ಎಲ್ಲಿ ಬೇಕಾದಲ್ಲಿ ಮಸೀದಿ ಮಾಡುವಂತಹ ಪ್ರವೃತ್ತಿಯನ್ನ ತಡೆಯಲಾಯಿತು. ಹೀಗೆ ದತ್ತಪೀಠದ ಒಂದು ವಿಷಯ ಇಡೀ ಹಿಂದೂ ಸಮಾಜಕ್ಕೆ, ಯುವಕರಿಗೆ ಬಹಳ ದೊಡ್ಡ ಒಂದು ಶಕ್ತಿ ತುಂಬಿತು. ಅದು ದತ್ತಾತ್ರೇಯನ ಕೃಪೆ ಅಂತ ಹೇಳ್ಬೋದು. ಆ ಹೋರಾಟದ ಪರಿಣಾಮದಿಂದ ಇಡೀ ರಾಜ್ಯಾದ್ಯಂತ ಬಹಳ ದೊಡ್ಡ ಶಕ್ತಿ ನೀಡಿದ್ದು. ಬೇರೆ ಬೇರೆ ಹೋರಾಟಗಳು ಕೂಡ ಆ ಸಮಯದಲ್ಲೇ ಪ್ರಾರಂಭ ಆಯಿತು. ಸೊ ಕೆಲವೊಂದು ಈ ಸಂಘಟನೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳದ ಈ ಕಾರ್ಯಕ್ರಮಗಳೆಲ್ಲ ಇದರಲ್ಲಿ ವೈಚಾರಿಕ ಭಿನ್ನಾಭಿಪ್ರಾಯಗಳು ನನಗೆ ಕೆಲವೊಂದು ವ್ಯಕ್ತಿಗಳ ಮೂಲಕ ಪ್ರಾರಂಭ ಆಯಿತು. ಸೊ ಅಲ್ಲಿಂದ ಸ್ವಲ್ಪ ವೈಚಾರಿಕ ಭಿನ್ನಾಭಿಪ್ರಾಯ, ವೈಚಾರಿಕ ಸಂಘರ್ಷ, ಇದೆಲ್ಲ ವೈಮನಸ್ಸುಗಳು ಪ್ರಾರಂಭ ಆಯಿತು. ಇದರಿಂದ ನಾನು ಸ್ವಲ್ಪ ನೊಂದೆ. ಇದಕ್ಕೆ ಏನಾದರೂ ಪರಿಹಾರ ಹುಡುಕಬೇಕು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ನಮ್ಮೆಲ್ಲ ಪ್ರಮುಖ ಕಾರ್ಯಕರ್ತರನ್ನ ನಾವೆಲ್ಲ ಕೂತ್ಕೊಂಡು ನಮ್ಮ ಮೊದಲನೇ ಗುರುಗಳಾದಂಥ ವಿಠ್ಠಲ್ ಅಡಕೆ ಅವರ ಸಲಹೆಯನ್ನ ತಗೊಂಡು ನಾವು ಶ್ರೀರಾಮ್ ಸೇನೆ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ವಿ. ಸೊ ಶ್ರೀರಾಮ್ ಸೇನೆ ಸಂಘಟನೆ ಅಂದ್ರೆ ಈ ಪರಿವಾರದ ಏನು ವಿಶ್ವ ಹಿಂದೂ ಬಜರಂಗ ದಳ ಇತ್ತು ಅದರಿಂದ ಹೊರಗಡೆ ಬಂದು ನಾವು ಶ್ರೀರಾಮ್ ಸೇನೆ ಸಂಘಟನೆ ಪ್ರಾರಂಭ ಆಯ್ತು 2005ರಲ್ಲಿ. ಸೊ 5ರಿಂದ ಪ್ರಾರಂಭ ಆದಂತ ಇವತ್ತು 26 ಅಂದ್ರೆ 25 ವರ್ಷ ಆಯ್ತು ನಿರಂತರವಾಗಿ ಶ್ರೀರಾಮ್ ಸೇನೆ ಸಂಘಟನೆಯ ಮೂಲಕ ನಾವು ಸಂಘಟನೆಯನ್ನ ಯಶಸ್ವಿಯಾಗಿ, ಬಜರಂಗ ದಳದ ಆ ವಾತಾವರಣ ಇಲ್ಲದೇ ಇದ್ರು ಇವತ್ತು ಕರ್ನಾಟಕದಲ್ಲಿ ನಂಬರ್ 1 ಸಂಘಟನೆ ಶ್ರೀರಾಮ್ ಸೇನೆ ಸಂಘಟನೆ. ಸೊ ಅದೇ ಹೋರಾಟ, ಅದೇ ವಿಚಾರಧಾರೆ, ಯಾವುದೇ ರೀತಿಯ ವ್ಯತ್ಯಾಸ ಏನಾಗಿಲ್ಲ. ಬಜರಂಗ ದಳ ಹೆಸರಿಲ್ಲ ಅಷ್ಟೇ, ಆದರೆ ಶ್ರೀರಾಮ ಸೇನೆ ಹೆಸರಿನಲ್ಲಿ ಇವತ್ತು ಆಗ್ತಾ ಇರುವಂತಹ ಪರಿವರ್ತನೆ, ಬದಲಾವಣೆ, ಹೋರಾಟಗಳು ಇಡೀ ರಾಜ್ಯದಲ್ಲಿ ಯುವಕರಿಗೆ ಒಂದು ಸ್ಫೂರ್ತಿ ಕೊಡುವಂತಹ ಒಂದು ಸಂಘಟನೆ ಇವತ್ತು ಬೆಳೆದು ನಿಂತಿದೆ ಅಂತನ್ನುವಂಥದ್ದು ಹೇಳ್ಬೋದು. ವಿಶೇಷವಾಗಿ ನಾವು ಶ್ರೀರಾಮ್ ಸೇನೆ ಸಂಘಟನೆಯಿಂದ ಸಾಕಷ್ಟು ರೀತಿಯ ಸಾಧನೆಗಳನ್ನ ಮಾಡಿದ್ವಿ ನಾವು. ಅದರಲ್ಲಿ ಲವ್ ಜಿಹಾದ್. ಸೊ ಲವ್ ಜಿಹಾದ್ ಅಂತಂದ್ರೆ ಇವತ್ತು ಹಿಂದೂ ಹೆಣ್ಣು ಮಕ್ಕಳನ್ನ ಪ್ರೀತಿ, ಪ್ರೇಮ, ಲವ್, ಇಶ್ಕ್ ಅನ್ನುವಂಥ ಹೆಸರಿನಲ್ಲಿ ಬಲೆ ಬೀಳಿಸಿ, ಮೋಸ ಮಾಡಿ, ಅವರನ್ನ ಮತಾಂತರ ಮಾಡಿ ಮದುವೆಯಾಗಿ ಅವರನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಪ್ರವೃತ್ತಿ ಇಸ್ಲಾಮಿನ ಈ ಮಾನಸಿಕತೆ ಯುವಕರಲ್ಲಿ ಇದು ತುಂಬಿದ್ದಾರೆ. ಇದು ಯಾಕೆ ಲವ್ ಜಿಹಾದ್? ಯಾಕೆ ಲವ್ ಅನ್ನುವಂಥದ್ದು, ಪ್ರೀತಿ ಅನ್ನುವಂಥದ್ದು ಸಹಜವಾದಂಥ ಪ್ರಕ್ರಿಯೆ.
ಆದ್ರೆ ಇದು ಸಹಜತೆ ಇಲ್ಲ. ಇಲ್ಲಿ ಮುದ್ದಾಮ್ ಪರ್ಪಸ್ಲಿ ಅದಕ್ಕೋಸ್ಕರ ಇಂಥ ಹುಡುಗಿನ ಬೆನ್ನತ್ತಿ ಇಂಥ ಹುಡುಗಿನ ಲವ್ ಮಾಡಿ ಅವಳನ್ನ ಮತಾಂತರ ಮಾಡಿ ಬುರ್ಕಾ ಹಾಕಿ ಗೋಮಾಂಸ ತಿನ್ನಿಸುವಂತಹದ್ದು ಪ್ರವೃತ್ತಿ, ಉದ್ಯೋಗ, ಟ್ರೈನಿಂಗ್ ಕೊಟ್ಟಿದ್ದಾರೆ. ಇಸ್ಲಾಮಿನ ಯುವಕರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಇದು ಯಾಕೆ ಇದೆಲ್ಲ ಅಂತಂದ್ರೆ, ಇಸ್ಲಾಂ ಇಡೀ ಜಗತ್ತ ಆಳಬೇಕು, ಭಾರತವನ್ನು ಕೂಡ ಇಸ್ಲಾಂ ಮಾಡಬೇಕು, ಕುರಾನಿನ ಆಧಾರದ ಮೇಲೆ ಭಾರತ ನಡಿಬೇಕು, ಸಂವಿಧಾನ ಆಧಾರದಲ್ಲ. ಇವತ್ತು ಸಂವಿಧಾನ ಅಂತ ಹೇಳ್ತಾರಲ್ಲ, ಯಾವ ದೇಶದಲ್ಲಿ ಇಸ್ಲಾಮ ಬೆಳೆದ ನಿಲ್ಲುತ್ತೋ ಅಲ್ಲಿ ಯಾವುದೇ ಕಾನೂನು ಇರುವುದಿಲ್ಲ, ಶರಿಯಾ ಕಾನೂನು ಬಿಟ್ರೆ. ಕುರಾನಿನ ಆಧಾರದ ಮೇಲೆ ಎಲ್ಲವೂ ನಡೆಯುತ್ತೆ ಅಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ಈ ರಾಜಕೀಯ ಪಕ್ಷದವರಿಗೆ ಅರ್ಥ ಆಗದೆ ಅವರನ್ನ ಓಲೈಸುವಂತ, ಅವರನ್ನ ಬೆಳೆಸುವಂತ, ಅವರನ್ನ ಪ್ರೋತ್ಸಾಹ ಕೊಡುವಂತ ಮಾನಸಿಕತೆ ಅತ್ಯಂತ ಕೆಟ್ಟ ಪ್ರವೃತ್ತಿ ಅಂತನ್ನುವಂಥದ್ದು ಹೇಳ್ತಾನೆ ನಾನು. ಇವತ್ತಿಲ್ಲ ನಾಳೆ ದೇಶದ್ರೋಹಿ ದೇಶದ ಒಂದು ಆಘಾತಕಾರಿ ಬೆಳವಣಿಗೆ ನಡೀತಾ ಇರುವಂತಹದ್ದು ಈ ರಾಜಕೀಯ ಪಕ್ಷದವರಿಗೆ, ವಿಶೇಷವಾಗಿ ಕಾಂಗ್ರೆಸ್ನವರಿಗೆ ಅರ್ಥನೇ ಆಗ್ತಾ ಇಲ್ಲ. ಅವರನ್ನು ತಲೆ ಮೇಲೆ ಇಟ್ಟು ಅವರನ್ನು ಪ್ಲೀಸ್ ಮಾಡಿ ಅವರನ್ನು ಬೆಳೆಸ್ತಾ ಇರುವಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಾಗಿ, ಅಧಿಕಾರದ ದಾಹಕ್ಕಾಗಿ, ಅಧಿಕಾರದ ಮೋಹಕ್ಕಾಗಿ, ಕುರ್ಚಿಗಾಗಿ, ದುಡ್ಡು ಲೂಟಿ ಹೊಡೆಯಕ್ಕೆ ಅವರನ್ನ ಉಪಯೋಗ ತಗೊಂಡು ಅವರು ಸರಿಯಾಗಿ ವೋಟ್ ಬ್ಯಾಂಕ್ ನಿರ್ಮಾಣ ಮಾಡಿ ಇವತ್ತು ಗೋಹತ್ಯೆಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಲವ್ ಜಿಹಾದ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ, ಮತಾಂತರಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಹೀಗೆ ಅನೇಕ ಕಾರ್ಯಗಳಲ್ಲಿ ಇವತ್ತು ಕೊಡ್ತಾ ಇರುವಂತದ್ದು ಈ ಲವ್ ಜಿಹಾದ್ ಅನ್ನುವಂಥದ್ದು ಜನಸಂಖ್ಯೆ ಜಾಸ್ತಿ ಮಾಡುವಂತ ಪ್ರವೃತ್ತಿ ಎಲ್ಲ ಬೇರೆ ಬೇರೆ ವಿಧಾನಗಳಲ್ಲಿ ಇದು ಒಂದು. ಸೊ ನಾವು ಶ್ರೀರಾಮ ಸೇನೆ ಸಂಘಟನೆಯ ಮೂಲಕ ನಾವು ಇದನ್ನ ವ್ಯವಸ್ಥಿತ 2008ರಲ್ಲಿ ಇದನ್ನ ಪ್ರಾರಂಭ ಮಾಡಿದೀವಿ. ಈ ಲವ್ ಜಿಹಾದ್ ಶಬ್ದವನ್ನ ಪ್ರಾರಂಭ ಮಾಡಿದ್ದೇ ನಾವು, ಮತ್ತು ಮೊದಲನೇ ಪುಸ್ತಕ ಮುದ್ರಣ ಮಾಡಿದ್ದೇ ಲವ್ ಜಿಹಾದ್ ಸಂಬಂಧಪಟ್ಟಾಗೆ ಮೊದಲನೇ ಇಡೀ ದೇಶದಲ್ಲಿ ನಮ್ದೇ ಮೊದಲು ಪ್ರಾರಂಭ ಆಗಿದ್ದು. ಆಮೇಲೆ ಆ ಚಿತ್ರ ಏನಿದೆ, ಅರ್ಧ ಬುರ್ಕಾ ಮತ್ತು ಅರ್ಧ ಹಿಂದೂ ಮಹಿಳೆದು, ಅದು ಕೂಡ ಚಿತ್ರ ನಾವು ಪ್ರಾರಂಭ ಮಾಡಿದ್ದೆ ನಾವು. ಸೊ ಹಾಗಾಗಿ ಈ ಲವ್ ಜಿಹಾದದ ಪ್ರಕ್ರಿಯೆ ವಿಶೇಷವಾಗಿ ಹಿಂದೂ ಮಹಿಳೆಯರಲ್ಲಿ, ಹಿಂದೂ ಹುಡುಗಿಯರಲ್ಲಿ, ಶಾಲಾ ಕಾಲೇಜ್ಗಳಲ್ಲಿ ಇವತ್ತು ಅದನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಪ್ರಚಾರ ಮಾಡಿದ್ದೀವಿ. ಅದಕ್ಕೊಂದು ಹೆಲ್ಪ್ ಲೈನ್ ಡಿಕ್ಲೇರ್ ಮಾಡಿದ್ದೀವಿ, ಒಂದು ಸಹಾಯವಾಣಿಯನ್ನ ಡಿಕ್ಲೇರ್ ಮಾಡಿದ್ದೀವಿ. ಸೊ ಆ ಸಹಾಯವಾಣಿ ಇವತ್ತು 2 ವರ್ಷ ಆಯ್ತು. 2 ವರ್ಷದಲ್ಲಿ 8,000 ಕಾಲ್ಗಳು ಬಂದಿದ್ದಾವೆ. ಸೊ ಸಹಾಯವಾಣಿಯಲ್ಲಿ ಮಾಡ್ತಾ ಇರುವಂತ ನಮ್ಮ ಯುವಕರ ತಂಡ ಅತ್ಯಂತ ಯಶಸ್ವಿಯಾಗಿ ಹಿಂದೂ ಹುಡುಗಿಯನ್ನ ವಾಪಸ್ ತರುವಂತ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಸೊ ನಾವು ಕಳೆದ 20 ವರ್ಷದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ಜೊತೆಗೆ ಈ ಸಹಾಯವಾಣಿಯ ನಮ್ಮ ತಂಡ ಇಲ್ಲಿವರೆಗೆ 4,800 ಹುಡುಗಿಯರನ್ನ, ಹಿಂದೂ ಹುಡುಗಿಯರನ್ನ ನಾವು ವಾಪಸ್ ತಂದಿದ್ದೀವಿ, ಯಶಸ್ವಿಯಾಗಿ ತಂದಿದ್ದೀವಿ. ಅವರು ಇವತ್ತು ಮನೆಯಲ್ಲಿ ಹಿಂದೂ ಹುಡುಗರ ಜೊತೆಗೆ ಮದುವೆಯಾಗಿ ಸುಖವಾಗಿ ಆನಂದವಾಗಿದ್ದಾರೆ. ಸೊ ಇದು ಇವತ್ತು ಲವ್ ಜಿಹಾದ್ ಪ್ರಕ್ರಿಯೆ ಅತ್ಯಂತ ವ್ಯಾಪಕವಾಗಿ ವೈರಸ್ ರೀತಿ, ಕ್ಯಾನ್ಸರ್ ರೀತಿ, ದೇಶದ್ರೋಹಿಯ ಮಾದರಿಯಲ್ಲಿ ಇವತ್ತು ಬೆಳೀತಾ ಇರುವಂತಹದ್ದು ದೊಡ್ಡ ಆಘಾತಕಾರಿಯಾಗಿದೆ. ಸೊ ಇತ್ತೀಚೆಗೆ ನಾಶಿಕ್ನಲ್ಲಿ ಒಂದು TCS ಕಂಪನಿಯಲ್ಲಿ ನಡೆದಂತ ಘಟನೆ ಇಡೀ ಹಿಂದೂ ಸಮಾಜಕ್ಕೆ ದೊಡ್ಡ ಆಘಾತ ಆಗಿದೆ. ಬರೇ TCS ಕಂಪನಿಯಲ್ಲಿ ಅಷ್ಟೇ ಅಲ್ಲ, ಇದು ಎಲ್ಲ ಕಡೆನೂ ಇದೆ. ಇಸ್ಲಾಮಿಕ್ ವೈರಸ್ ಅನ್ನುವಂಥದ್ದು ಬಹಳ ಕೆಟ್ಟ ವೈರಸ್. ಇದು ಇಡೀ ಜಗತ್ತಿನಲ್ಲಿ ಹರಡಿದೆ, ಜಗತ್ತಿಗೆ ಕಂಟಕ ಆಗಿದ್ದಾರೆ. ಸೊ ತಮ್ಮ ಪಾಡಿಗೆ ತಾವು ಇರುವಂತದ್ದು ಮಾನಸಿಕತೆ ಇಲ್ಲ. ಟೋಟಲ್ ಎದುರಾಳಿಯನ್ನು ಕೊಂದು ಎದುರಾಳಿಯನ್ನ ಮಾನಸಿಕತೆಯನ್ನು ಬದಲಾವಣೆ ಮಾಡಿ ಇಸ್ಲಾಮ ಒಂದೇ ದೇಶ ಇರಬೇಕು, ಇಸ್ಲಾಮನ ಜಗತ್ತಿನಲ್ಲಿ ಇಸ್ಲಾಂ ಒಂದೇ ಇರಬೇಕು ಅನ್ನುವಂತ ಮಾನಸಿಕತೆ ಇದು ಬಹಳ ಸಂಘರ್ಷಕ್ಕೆ, ಹೊಡೆದಾಟಕ್ಕೆ, ಕೊಲೆಗೆ, ಭಯೋತ್ಪಾದನೆಗೆ ಕಾರಣ ಆಗಿದೆ, ಅಶಾಂತಿಗೆ ಕಾರಣ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಇದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಾವು ಜಾಗೃತಿಯನ್ನು ಮೂಡಿಸ್ತಾ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಲವ್ ಜಿಹಾದದ ಸಂಬಂಧಪಟ್ಟಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ಗೋ ಹತ್ಯೆ, ಗೋವನ್ನ ಸಾವಿರಾರು ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಿದ್ದೀವಿ. ಬರೇ ಪೂಜಾ ಪ್ರಾಣಿ ಅಂತ ಅನ್ನುವಂಥದ್ದು ಅಷ್ಟೇ ಅಲ್ಲ,
ನಮಗೆ ಆರ್ಥಿಕತೆಯ ಬೆನ್ನೆಲುಬಿದೆ, ಕೃಷಿಗೆ ಆಧಾರ ಇದೆ. ಅದು ದೇವರಂತ ನಾವು ಮಾನಿಸ್ತೀವಿ. ನಮಗೆ ಗೊಬ್ಬರ ಕೊಡುತ್ತೆ, ಔಷಧಿ ಕೊಡುತ್ತೆ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೂತ್ರ, ಸಗಣಿ, ಗೊಬ್ಬರ ಇದೆಲ್ಲವನ್ನೂ ನಮಗೆ ಕೊಡ್ತಾ ಇರುವಂತ ಈ ಗೋವನ್ನ ತಾಯಿಯ ಸಮಾನದಲ್ಲಿ ನಾವು ನೋಡಿದ್ದು ಈ ಕಾರಣದಿಂದ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂತಹ ಮಹಾ ತಾಯಿಯ ರಕ್ತವನ್ನ ಇವತ್ತಿನ ತನಕ ನಿಲ್ಸಕ್ಕಾಗ್ತಾ ಇಲ್ಲ. ಯಾವ ಗಜನಿ ಗೋರಿಯಿಂದ ಟಿಪ್ಪು ಸುಲ್ತಾನ್ವರೆಗೆ ನಮ್ಮ ದೇಶದ ಮೇಲೆ ದಾಳಿ ಆಯ್ತು, ಅಲ್ಲಿಂದ ಗೋವನ್ನ ಹತ್ಯೆ ಮಾಡೋದು, ಗೋಮಾಂಸ ತಿನ್ನೋದು, ಗೋ ಕಳ್ತನ ಮಾಡೋದು ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ. ನಮ್ಮ ದೇಶದಲ್ಲಿ ಗೋವು ಒಂದು ದೊಡ್ಡ ಸಂಪತ್ತು. ಇದು 6 ಲಕ್ಷ ಹಳ್ಳಿಗಳ ದೇಶ ನಮ್ದು. 6 ಲಕ್ಷ ಹಳ್ಳಿಗಳಲ್ಲಿ ಕೃಷಿ ಪ್ರಧಾನವಾದಂತ ದೇಶ ನಮ್ದು. ಈ ಕೃಷಿಗೆ ಆಧಾರ ಯಾವುದು ಅಂತಂದ್ರೆ ಗೋವು, ಗೋವಿನ ವಂಶ. ಸೊ ಇದನ್ನೇ ನಾಶ ಮಾಡಿ, ಇದನ್ನೇ ಹಾಳು ಮಾಡಿ ಈ ಇಡೀ ಆರ್ಥಿಕತೆಯ ಕೃಷಿಯನ್ನ ನಾಶ ಮಾಡುವಂತ ಮಾನಸಿಕತೆ ಇವತ್ತು ಈ ಸರ್ಕಾರಗಳದ್ದು, ಇಸ್ಲಾಮಿಂದು, ಕ್ರಿಶ್ಚಿಯನ್ರದ್ದು ಇದೆ. ಸೊ ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನ ಮಾಡ್ತಾ ಬಂದಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ನಾವು ಇದೇ ತಿಂಗಳು 27ನೇ ತಾರೀಕು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. 4 ಬೇಡಿಕೆಗಳನ್ನು ಇಟ್ಟಿದ್ದೀವಿ. ಒಂದು, ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು ಅನ್ನುವಂಥದ್ದು. ಎರಡನೇದು, ಗೋಮಾಳ ಅತಿಕ್ರಮಣ ಆದಂತಹದ್ದನ್ನ ಗೋಮಾಳ ವಾಪಸ್ ತಗೊಂಡು ಮತ್ತೆ ಆ ಗೋವಿಗೋಸ್ಕರನೇ ಅದನ್ನು ಬಿಟ್ಟು ಕೊಡಬೇಕು ಅನ್ನುವಂಥದ್ದು. ಮೂರನೇದು, ಗೋಮಾಂಸ ರಫ್ತಾಗತ್ತೆ. 50,000 ಕೋಟಿ ರೂಪಾಯಿಯ ಗೋಮಾಂಸ ಕೇಂದ್ರ ಸರ್ಕಾರ, ನಿರ್ಲಜ್ಜ ಸರ್ಕಾರ ನಾನು ಹೇಳ್ತೇನೆ. ನೀವು ಗೋವು ಹಿಂದುತ್ವ ಅಂತ ಹೇಳುವಂತವ್ರು ಇವತ್ತು ಗೋಮಾಂಸ ರಫ್ತು ಮಾಡ್ತಾ ಇರುವಂತದ್ದು ಎಂಥ ದೊಡ್ಡ ಅಪರಾಧ, ಇದು ತಪ್ಪಿದು. ಸೊ ಇದರ ವಿರುದ್ಧನೂ ಕೂಡ ಗೋಮಾಂಸ ರಫ್ತಾಗೋದನ್ನು ರದ್ದು ಮಾಡಬೇಕು. ಇನ್ನು ಕೊನೆಯದಾಗಿ ಅಂತಂದ್ರೆ ಈ ಏನೋ ಒಂದು ಗೋವನ್ನ ನಾವು ಗೋಹತ್ಯಾ ನಿಷೇಧ ಕಾನೂನು ಕೇಂದ್ರ ಸರ್ಕಾರನೇ ಇಡೀ ರಾಜ್ಯದಲ್ಲಿ ತರಬೇಕು, ಪ್ರತಿಯೊಂದು ರಾಜ್ಯದಲ್ಲಿ ತರಬೇಕು ಅನ್ನುವಂಥದ್ದು. ಹೀಗೆ 4 ಬೇಡಿ ಇಟ್ಕೊಂಡು ಇದೇ ತಿಂಗಳು 27ನೇ ತಾರೀಕು ಇಡೀ ದೇಶಾದ್ಯಂತ ಒಂದು ಮನವಿ ಕೊಡುವಂತ ಪ್ರಕ್ರಿಯೆ ಇದೆ. ಹೀಗೆ ಅದನ್ನು ಹೋರಾಟ ಮುಂದುವರಿಯುತ್ತೆ ಬೇಡಿಕೆಗಳ ಈಡೇರುವವರೆಗೆ. ಸೊ ಇಲ್ಲಿವರೆಗೆ ಸುಮಾರು ನಾವು ಒಂದು 30-35 ಸಾವಿರ ಗೋವು ಮತ್ತು ಗೋವಿನ ವಂಶವನ್ನ ಉಳಿಸಿದೆವು ಶ್ರೀರಾಮ್ ಸೇನೆ ಸಂಘಟನೆಯಿಂದ. ಗೋಶಾಲೆಗಳು ಇದಾವೆ. ನಮ್ಮ ಪ್ರೇರಣೆಯಿಂದ ಗೋಶಾಲೆಗಳು ಬೇಕಾದಷ್ಟು 10-12 ಗೋಶಾಲೆಗಳು ಪ್ರಾರಂಭ ಮಾಡಿದ್ದಾರೆ. ಹೀಗೆ ಗೋವಿನ ದೃಷ್ಟಿಯಿಂದಲೂ ಕೂಡ ಇದೆ. ಇದರ ಜೊತೆಗೆ ಯುವಕರಲ್ಲಿ ದೇಶಭಕ್ತಿ, ಯುವಕರಲ್ಲಿ ದುಶ್ಚಟ ಮುಕ್ತ ಯುವಕರ ಸಿದ್ಧ ಆಗಬೇಕು. ಯುವಕರಲ್ಲಿ ಇವತ್ತಿನ ದಿನದಲ್ಲಿ ಡ್ರಗ್ ಇರ್ಬೋದು, ವೈನ್ ಇರ್ಬೋದು, ಹೀಗೆ ಅನೇಕ ದುಶ್ಚಟಗಳು ಇವತ್ತು ತುಂಬಿ ತುಳುಕ್ತಾ ಇರುವಂತ ಯುವಕರನ್ನು ಹಾಳು ಮಾಡ್ತಾ ಇರುವಂತಹದ್ದ ತಡಿಬೇಕು ಅಂತ ಹೇಳಿನೂ ಕೂಡ ಶ್ರೀರಾಮ್ ಸೇನೆ ನಾವು ಆಂದೋಲನವನ್ನು ಮಾಡ್ತಾ ಇದ್ವಿ. ಎಲ್ಲೆಲ್ಲಿ ಡ್ರಗ್ದು ಸಂಬಂಧ, ಎಲ್ಲೆಲ್ಲಿ ವೈನಿನ ಸಂಬಂಧಪಟ್ಟಾಗಿ ನಡೀತಾ ಇದೆ, ಯುವಕರನ್ನ ಆ ದುಶ್ಚಟ ಮುಕ್ತ ಸದೃಢ ದೇಶಭಕ್ತ ಯುವಕರ ನಿರ್ಮಾಣ ಮಾಡುವಂತಹದ್ದು ಕೂಡ ಶ್ರೀರಾಮ್ ಸೇನೆ ಉದ್ದೇಶ ಇದೆ. ನಮಗೆ ಹಿಂದೂ ರಾಷ್ಟ್ರ ಆಗ್ಬೇಕು. ಇಲ್ಲಿ ಸಮಾನತೆ, ಇಲ್ಲಿ ಏಕತೆ, ಇಲ್ಲಿ ಯಾರೂ ಮೇಲು ಕೀಳು ಅನ್ನುವಂತ ಭಾವನೆ ಇಲ್ಲದೆ ಡಾಕ್ಟರ್ ಅಂಬೇಡ್ಕರ್ ಕನಸನ್ನು ನನಸು ಮಾಡಬೇಕಾದ್ರೆ ನಾವೆಲ್ಲ ಹಿಂದೂ, ಒಂದು ಬಂಧು ಅಂತ ಆದ್ರೆ ಮಾತ್ರ ಆಗತ್ತೆ. ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಈ ದೇಶದ ರಕ್ಷಣೆ ಮಾಡಬೇಕಾಗಿದೆ. ಇವತ್ತಿನ ಮುಸ್ಲಿಮರ ಅತಿಕ್ರಮಣಗಳು ಇರ್ಬೋದು, ಜನಸಂಖ್ಯೆ ಜಾಸ್ತಿ ಮಾಡ್ಕೊಳ್ಳುವಂತ ಪ್ರವೃತ್ತಿ ಮಾನಸಿಕತೆ ಇರಬಹುದು, ಈ ಕ್ರಿಶ್ಚಿಯನ್ರ ಸ್ಲೋ ಪಾಯ್ಸನ್ ಇರಬಹುದು, ಕಮ್ಯುನಿಸ್ಟರು ಇವತ್ತು ನಮ್ಮ ದೇಶದ ಮೇಲೆ ಇವತ್ತು ಸಾಂಸ್ಕೃತಿಕ ದಾಳಿ ಮಾಡ್ತಾ ಇದ್ದಾರೆ. ನಮ್ಮ ಬೇರಿರೋದೇ ದೇವರು, ಧರ್ಮ ಅನ್ನುವಂಥದ್ದು, ಅದನ್ನೇ ಹಾಳು ಮಾಡುವಂತ ಈ ಕಮ್ಯುನಿಸ್ಟರ ಮಾನಸಿಕತೆ ಕೂಡ ಒಂದು ಕಡೆಯಿಂದ ದಾಳಿ ಮಾಡ್ತಾ ಇದ್ದಾರೆ. ಇನ್ನೊಂದು ಬಹಳ ದೊಡ್ಡ ನಮ್ಮ ಕಂಟಕ, ದೇಶಕ್ಕೆ ಕಂಟಕ ಅಂದ್ರೆ ಭ್ರಷ್ಟಾಚಾರ. ಭ್ರಷ್ಟ ವ್ಯವಸ್ಥೆ ಇಡೀ ದೇಶದ ಎಲ್ಲವನ್ನು ನುಂಗ್ತಾ ಇದೆ. ಸೊ ಬಡವರನ್ನ ನುಂಗ್ತಾ ಇಲ್ಲ, ದೇಶದ ಪದ್ಧತಿಯನ್ನ, ಸಿಸ್ಟಮ್ ಅನ್ನ, ದೇಶದ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇರುವಂತಹದ್ದೇ ಈ ಭ್ರಷ್ಟಾಚಾರ. ಸೊ ಭ್ರಷ್ಟಾಚಾರದ ಸಂಬಂಧಪಟ್ಟ ಇವತ್ತಿನ ಯುವಕರು
ಇವತ್ತಿನ ನಾಗರಿಕರು, ಇವತ್ತಿನ ಹಿಂದೂಗಳು ನಮ್ಮ ಈ ಹೋರಾಟ ಮೊದಲನೇ ಆದ್ಯತೆ ಭ್ರಷ್ಟಾಚಾರದ ವಿರುದ್ಧ ಆಗಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಯಾಕೆ ಅಂತಂದ್ರೆ ಹೇಗೆ ಅಂತ ಅನ್ನೋದು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಒಂದು ಉದಾಹರಣೆ ಹೇಳಿ. 5 ಕೋಟಿ ಇವತ್ತು ಮುಸ್ಲಿಮ್ರು, ಬಂಗ್ಲಾ ಮುಸ್ಲಿಮರು, ಪಾಕಿಸ್ತಾನ್ ಮುಸ್ಲಿಮರು, ರೋಹಿಂಗ್ಯಾ ಮುಸ್ಲಿಮರು ಒಳಗಡೆ ಇದ್ದಾರೆ. ಇವತ್ತು 5 ಕೋಟಿ ಜನ ಒಳಗಡೆ ನಮ್ಮ ದೇಶದ ಒಳಗಡೆ ಬಂದರು. ಅವ್ರು ಬಂದಿದ್ದು ಹೇಗೆ? ದುಡ್ಡು ಕೊಟ್ಟು ಒಳಗಡೆ ಬಂದರು. ಅವರಿಗೆ ರೇಷನ್ ಕಾರ್ಡು, ಅವರಿಗೆ ID, ಅವರಿಗೆ ಎಲ್ಲಾ ರೀತಿಯ ವ್ಯವಸ್ಥೆ, ಕಾಗದ ಪತ್ರಗಳು ಸಿಕ್ಕಿದ್ದು ಹೇಗೆ? ಇದೇ ಭ್ರಷ್ಟ ವ್ಯವಸ್ಥೆಯಿಂದನೇ. ಸೊ ಅವ್ರಿಗೆ ಇವತ್ತು ಇಷ್ಟೆಲ್ಲ ಅಂದ್ರೆ ನಾವು ದೇಶದ್ರೋಹಿಗಳನ್ನು ಸಾಕ್ತಾ ಇದೀವಿ. ಇವತ್ತಿಲ್ಲ ನಾಳೆ ಈ ದೇಶದ್ರೋಹಿಗಳು ಎಷ್ಟು ಕಂಟಕ ಆಗ್ತಾರೆ ಅಂತನ್ನುವಂಥದ್ದು ಅಸ್ಸಾಂನಲ್ಲಿ ನೋಡ್ತಾ ಇದೀವಿ ನಾವು. 40 ಲಕ್ಷ ಜನ ಬಂಗ್ಲಾ ಮುಸ್ಲಿಮರನ್ನು ಹೊರಗೆ ಹಾಕಕ್ಕಾಗ್ತಾ ಇಲ್ಲ. ಅವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ. ಅವ್ರು ನಮ್ಮ ದೇಶದ ನಾಗರಿಕರೇ ಅಲ್ಲ, ಸಿಟಿಜನ್ಶಿಪ್ ಇಲ್ಲ ಅವ್ರ ಹತ್ರ. ಅವರನ್ನು ಹೊರಗೆ ಹಾಕಕ್ಕಾಗ್ತಾ ಇಲ್ಲ. ಸೊ ಈ 5 ಕೋಟಿ ಜನ ಇದ್ದಿದ್ದು ನಾಳೆ ಇವರೆಲ್ಲ ಡಬಲ್ ಆಗ್ತಾ ಹೋದಾಗ ಹಿಂದೂ ಸಮಾಜಕ್ಕೆ ಬಹಳ ದೊಡ್ಡ ಕಂಟಕ, ಬಹಳ ದೊಡ್ಡ ಅಪಾಯ ಆಗುತ್ತೆ ಅಂತನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕಾಗ್ಲಿ, ರಾಜ್ಯ ಸರ್ಕಾರಕ್ಕಾಗ್ಲಿ, ಪೊಲೀಸ್ ವ್ಯವಸ್ಥೆಗಾಗ್ಲಿ ಅಥವಾ ರಾಜಕೀಯ ಪಕ್ಷದವ್ರಿಗೆ ಏನಾದ್ರೂ ಖಬರಿ, ಏನಾದ್ರೂ ವಿಚಾರ, ಯೋಚನೆ ಇದೆಯಾ ನಿಮ್ಮ ಹತ್ರ? ಸೊ ನಾನು ಹೇಳೋದು, ಈ ಮೊದಲನೇ ಈ ಒಳಗಡೆ ಇದ್ದಂತ ಏನು ರೋಹಿಂಗ್ಯಾ ಮುಸ್ಲಿಮರು, ಬಂಗ್ಲಾ ಮುಸ್ಲಿಮರು, ಪಾಕಿಸ್ತಾನಿ ಮುಸ್ಲಿಮರು ಒದ್ದು ಹೊರಗೆ ಹಾಕುವಂತ ಹೇಳ್ತೇನೆ. ನೀವು ಮನೆಯಲ್ಲಿ ಇಲಿಗಳನ್ನ, ಹೆಗ್ಗಣೆಗಳನ್ನ, ಚೇಳುಗಳನ್ನ, ಈ ಜೊಂಡಂಗಿಗಳನ್ನ ಸಾಕ್ತೀರ ನೀವು ಮನೆಯಲ್ಲಿ? ಇವೆಲ್ಲ ಇಲಿ ಹೆಗ್ಗಣರಿ, ಇವು ಹಾವುರಿ. ಇದು ನಮ್ಮ ಎಲ್ಲ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇರುವಂತದ್ದು. ಸೊ ಇವತ್ತಿನ ಈ ಭ್ರಷ್ಟ ವ್ಯವಸ್ಥೆ ಎಂಥ ಭಯಾನಕವಾಗಿ, ಸುಮ್ಮನೆ ಒಂದು ಶಾಂಪಲ್ ಹೇಳಿದೆ, ಇನ್ನೂ ಬೇಕಾದಷ್ಟು ರೀತಿಯ ಈ ಭ್ರಷ್ಟ ವ್ಯವಸ್ಥೆ ನಮ್ಮ ದೇಶದ ಎಲ್ಲವನ್ನು, ಸಿಸ್ಟಮ್ ಅನ್ನು ಹಾಳು ಮಾಡ್ತಾ ಇರುವಂತಹದ್ದು. ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಶಕ್ತಿ ಸಾಲದು. ನಮಗೆ ಅಧಿಕಾರ ಇದ್ರೆ ಅಧಿಕಾರದ ಮೂಲಕ ಅದನ್ನು ಪರಿವರ್ತನೆ ಮಾಡುವಂತಹದ್ದು ಕೂಡ ಮಾಡಬಹುದು. ಆದರೆ ರಾಜಕೀಯ ವ್ಯವಸ್ಥೆ, ಎಲ್ಲಾ ರಾಜಕೀಯ ಪಕ್ಷದವರು ಕೂಡ ಇವತ್ತು ಸಂಪೂರ್ಣ ಭ್ರಷ್ಟ ವ್ಯವಸ್ಥೆಯೆಲ್ಲ ತೊಡಗಿದ್ದಾರೆ. ಅದನ್ನು ನಿಲ್ಲಿಸುವಂತಹ ಪ್ರಕ್ರಿಯೆ ಯಾರು ಕೂಡ ಎಲ್ಲೂ ಕೂಡ ಆಗ್ತಾ ಇಲ್ಲ ಈ ರಾಜಕಾರಣಿಗಳ ಕಡೆಯಿಂದ ಅನ್ನುವಂಥದ್ದು ಹೇಳ್ತಾ ಇದ್ದೀನಿ. ಇನ್ನು ಈ ರೀತಿಯ ದೇಶದ ಸುರಕ್ಷತೆಗೋಸ್ಕರ ನಾವು ಅನೇಕ ಹೋರಾಟ, ಜಾಗೃತಿ, ಹಿಂದೂ ಸಮಾಜವನ್ನು ಮಾಡ್ತಾ ಇರುವಂತಹ ಶ್ರೀರಾಮ ಸೇನೆ ಸಂಘಟನೆ 20 ವರ್ಷ ಕಳೆದಿದ್ದೀವಿ. ನನ್ನ ಮೇಲೆ 121 ಕೇಸ್ಗಳಿದ್ದಾವೆ. ಇದೇ ಹೋರಾಟದ ಪರಿಣಾಮದಿಂದ ನಮಗೆ ಎಲ್ಲ ರಾಜಕಾರಣಿಗಳು ಇವತ್ತು, ಇನ್ಕ್ಲೂಡಿಂಗ್ ಬಿಜೆಪಿಯವರು, ಕಾಂಗ್ರೆಸ್ನವರು, JDSನವರು ನನ್ನ ಮೇಲೆಲ್ಲ ಕೇಸ್ ಹಾಕಿದ್ರು, ನನಗೆ ಜೈಲಿಗೆ ಹಾಕಿದ್ರು, ನನಗೆ ಸಾಕಷ್ಟು ರೀತಿಯ ಜಿಲ್ಲೆಗಳಿಗೆ ಹೋಗದೇ ಇರೋ ಹಾಗೆ ತಡೆದ್ರು. ಸೊ ಬ್ಯಾನ್ ಮಾಡುವಂತಹದ್ದು ಮಾನಸಿಕತೆ, ಹೀಗೆ ಅನೇಕ ನಮ್ಮ ಈ ಹೋರಾಟದ ಮಧ್ಯದಲ್ಲಿ ಸಾಕಷ್ಟು ರೀತಿಯ ನನಗೆ ಅವಮಾನ, ಅಪಮಾನ, ಕಷ್ಟ, ನೋವುಗಳ ಮಧ್ಯದಲ್ಲೂ ಕೂಡ ನಾನು 72 ವಯಸ್ಸಿನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀನಿ. ನನ್ನ ಕೊನೆ ಉಸಿರು ಇರುವವರೆಗೆ ಹಿಂದುತ್ವ, ದೇಶ, ಯುವಕರು, ದುಶ್ಚಟ ಮುಕ್ತ ಯುವಕರ ನಿರ್ಮಾಣ, ಹಿಂದೂ ರಾಷ್ಟ್ರಕ್ಕೋಸ್ಕರ ಅಂತನ್ನುವಂಥದ್ದು ನಾನು ಹೋರಾಟ ಬರ್ತಾ ಇದ್ದೀನಿ. ಸೊ ನಾನು ಇವತ್ತಿನ ಈ ಸಾಧಕರ ವೇದಿಕೆ ಏನಿದೆ, ಈ ವೇದಿಕೆಯಲ್ಲಿ ನಂದೊಂದು ಸಂಕ್ಷಿಪ್ತವಾದಂತಹ ಪರಿಚಯ ತಮ್ಮ ಮುಂದೆ ಇಟ್ಟಿದ್ದೀನಿ. ನಾನೇನು ಬಹಳ ದೊಡ್ಡ ಸಾಧನೆ ಮಾಡಿದ್ದೀನಿ, ಬಹಳ ದೊಡ್ಡ ಹೋರಾಟ ಮಾಡಿದ್ದೀನಿ ಅಂತನ್ನುವಂಥದ್ದು ಏನಿಲ್ಲ. ಆದರೆ ನಮ್ಮ ಬಸನಗೌಡರು ಅವರಿಗೆ ಅನಿಸ್ತು ಇದು ಸಾಧಕರ ವೇದಿಕೆಯಲ್ಲಿ ಮುತಾಲಿಕರದು ಒಂದು ತೋರಿಸ್ಬೇಕು, ಹೇಳಬೇಕು, ಜನರಿಗೆ ಮುಂದೆ ಇಡಬೇಕು ಅಂತ. ಜನರ ಮುಂದೆ ಇಡಬೇಕು ಮುತಾಲಿಕಲ್ಲ, ಮುತಾಲಿಕನ ವಿಚಾರ, ಮುತಾಲಿಕನ ಶಕ್ತಿಯನ್ನ, ಇವತ್ತು ಹಿಂದುತ್ವದ ವಿಚಾರಧಾರೆಯನ್ನ ಈ ಸಾಧಕರ ವೇದಿಕೆಯ ಮೂಲಕ ಅವರು ಇಟ್ಟಿದ್ದಾರೆ. ನಾನು ಸಾಧಕರ ವೇದಿಕೆ ಇದೇ ಮಾದರಿಯಲ್ಲಿ ಯಾರು ಪ್ರಾಮಾಣಿಕವಾಗಿ ಈ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಭ್ರಷ್ಟ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥವ್ರು ಯಾರ್ಯಾರಿದ್ದಾರೆ, ಹಿಂದುತ್ವಗೋಸ್ಕರ ಹೋರಾಟ ಮಾಡ್ತಾ ಇರುವಂಥವ್ರಿದ್ದಾರೆ, ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರುವಂಥವ್ರಿದ್ದಾರೆ, ಅಂಥವ್ರನ್ನೆಲ್ಲರನ್ನೂ ಸಮಾಜದಲ್ಲಿ ಬಿಂಬಿಸಲಿ, ಸಮಾಜಕ್ಕೆ ಪ್ರೇರಣೆ ಕೊಡುವಂಥ ಆ ಕಾರ್ಯ ಈ ಸಾಧಕರ ವೇದಿಕೆ ಮಾಡಲಿ. ಮತ್ತು ಬಸವನಗೌಡ ಅವರಿಗೆ, ಸಾಧಕರ ವೇದಿಕೆ, ನಾನು ಅಭಿನಂದನೆಗಳನ್ನು ಹೇಳಿ ಇಲ್ಲಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಶ್ರೀರಾಮ್.